ಸ್ನೇಹಿತರೆ, ಗಮನವಿಟ್ಟು ನೋಡಿ, ಈ ಸ್ಟಾಕ್ ಮಾರ್ಕೆಟು ವಾರ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತು, ಯಾವಾಗ ಬಿತ್ತು, ಯಾವಾಗ ಮತ್ತೆ ರಿಕವರ್ ಆಯಿತು ಅನ್ನೋದನ್ನು ಡೀಟೇಲ್ಡಾಗಿ ಈ ಚಾರ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೋಡೋದಾದರೆ ಗಲ್ಫ್ ವಾರ್. ನೀವು ಗಲ್ಫ್ ವಾರ್ 1990ನಲ್ಲಿ ತುಂಬ ಡೀಟೇಲ್ಡಾಗಿ ನಡೆದಂತಹ ವಾರು. ಅಂಥ ಸಮಯದಲ್ಲಿ ಮಾರ್ಕೆಟ್ ರಿಕವರ್ ಆಗೋದಕ್ಕೆ 6 ಮಂತ್ಸ್ ತಗೊಳ್ತು. 6 ಮಂತ್ಸ್ ಅಷ್ಟೇ. ವಾರ್ ನಡೆದಿದ್ದು ವರ್ಷಗಳ ಗಟ್ಟಲೆ, ಆದರೆ ಮಾರ್ಕೆಟ್ ರಿಕವರ್ ಆಗಿದ್ದು 6 ಮಂತ್ಸಲ್ಲಿ. ಅದು ಎಷ್ಟು? 20% ವಾಪಸ್ ರಿಕವರ್ ಆಯಿತು. ಅಂದರೆ 20% ರಿಟರ್ನ್ಸ್ ಬಂತು. ಮಾರ್ಕೆಟ್ ಬಿದ್ದಾಗ ಯಾರು ಇನ್ವೆಸ್ಟ್ ಮಾಡಿದ್ರು ಅವರಿಗೆ 20% ರಿಟರ್ನ್ ಬಂತು 6 ಮಂತ್ಸಲ್ಲಿ. ನೆಕ್ಸ್ಟ್ ನೋಡೋದಾದರೆ ಸೆಪ್ಟೆಂಬರ್ 9/11 ಅಮೇರಿಕಾದ ಟ್ವಿನ್ ಟವರ್ಸನ್ನು ಒಸಾಮಾ ಬಿನ್ ಲಾಡನ್ ಅವರ ಟೀಮು ಹೋಗಿ ಹೊಡೆದ್ರಲ್ಲ, ಅವಾಗಾದಂತಹ ಒಂದು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆವಾಗ ರಿಕವರ್ ಆಗಿದ್ದು ಕೇವಲ 2 ತಿಂಗಳಲ್ಲಿ. ಆ ಕೆಳಗಡೆ ಬಿದ್ದಿತ್ತಲ್ಲ ಮಾರ್ಕೆಟು, ಅವಾಗ ಯಾರು ಇನ್ವೆಸ್ಟ್ ಮಾಡಿದ್ರು ಅವ್ರು ಮಾಡಿದ್ದು ದುಡ್ಡು 21%, ಕೇವಲ 2 ತಿಂಗಳಲ್ಲಿ. ಅದೇ ಥರ ಇರಾಕ್ ವಾರ್ ಆದಾಗ ರಿಕವರಿ ಆಗಿದ್ದು 3 ಮಂತ್ಸಲ್ಲಿ. ಆಮೇಲೆ ಇನ್ವೆಸ್ಟರ್ಸ್ ಯಾರು ಬಾಟಮಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ಬಂದಿದ್ದು ರಿಟರ್ನ್ಸು 31% 3 ಮಂತ್ಸಲ್ಲಿ. ಅದೇ ಥರ ನಾವು ನೋಡೋದಾದರೆ ಲೇಟೆಸ್ಟ್ ರಷ್ಯಾ ಯುಕ್ರೇನ್ ವಾರು. ಈ ರಷ್ಯಾ ಯುಕ್ರೇನ್ ವಾರು ರಿಕವರಿ ಆಗೋದಕ್ಕೆ 8 ತಿಂಗಳು ತಗೋತು. ಇನ್ನೂ ನಡೀತಾನೇ ಇದೆ ಈ ವಾರ್. ಎಷ್ಟೊತ್ತು ಬಂತು ರಿಟರ್ನ್ಸು? 80%. ಅಂದರೆ ಎವ್ರಿ ಟೈಮ್ ಈ ಥರ ಆದಾಗ ಇದೊಂದು ಆಪರ್ಚುನಿಟಿ ಕೂಡ ಕೊಡುತ್ತೆ ಮಾರ್ಕೆಟ್ಸ್ ನಮಗೆ. ಯಾಕೆ ಅಂದರೆ ರಿಕವರ್ ಆಗುತ್ತೆ. ಯಾವಾಗಲೂ ಕೆಳಗಡೆ ಹೋಗುತ್ತೆ ಅಂದರೆ ಒಂದು ಡೈರೆಕ್ಷನಲ್ಲಿ ಮಾರ್ಕೆಟ್ಸ್ ಯಾವತ್ತೂ ಓಡಾಡಲ್ಲ. ಯಾವುದೋ ಒಂದು ಟೆನ್ಷನ್ ಸ್ಟೇಜಲ್ಲಿ, ಇದು ಅನ್ಸರ್ಟನಿಟಿ ಇರುವಾಗ, ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಭಾಳಷ್ಟು ಜನ ಫಾರಿನ್ ಇನ್ವೆಸ್ಟರ್ಸು ಆ ದುಡ್ಡನ್ನು ತೆಗೆದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ? ನಾವು ತೆಗೆದು ಲಾಸ್ ಮಾಡ್ಕೊಳ್ತೀವಿ, ಮತ್ತೆ ವಾಪಸ್ ಹಾಕೋದಕ್ಕೆ ಆಲ್ರೆಡಿ ಮಾರ್ಕೆಟ್ಸ್ ಮೇಲೆ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. 4ರಿಂದ 6 ತಿಂಗಳು ನೀವು ಸಾಮಾನ್ಯ ನೋಡೋದಾದರೆ ಆನ್ ಆನ್ ಆವ್ರೇಜ್ ನಾವು ಇಷ್ಟನ್ನು ಅನಲೈಸ್ ಮಾಡಿದ್ರೆ ಈ ವಾರ್ ಇವೆಂಟ್ಸ್ ವರ್ಸಸ್ ಮಾರ್ಕೆಟ್ಸ್ ಏನಾಗಿದೆ ಅನ್ನೋದನ್ನು ನಾವು ನೋಡಿದ್ರೆ 4ರಿಂದ 6 ತಿಂಗಳು ನಾವು ಸುಮ್ಮನೆ ಇದ್ದರೆ ಒಳ್ಳೆ ಆಪರ್ಚುನಿಟಿ ಕೊಡುತ್ತೆ. ಆ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಮಾರ್ಕೆಟ್ ಲೋ ಇರುವಾಗ ಇನ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರಿಟರ್ನ್ಸ್ ತಗೊಳ್ಳುವಂತಹ ಸಾಧ್ಯತೆ ಇದೆ. ನೋಡಿ, 20%ಇಂದ 80%ವರೆಗೆ ಎವ್ರಿ ಟೈಮ್ ವಾರ ಆದಾಗ ಮಾರ್ಕೆಟ್ಸ್ ರಿಕವರ್ ಆಗಿದೆ. ರಿಕವರ್ ಆದಾಗ ಅದು ದುಡ್ಡು ಮಾಡಿಕೊಟ್ಟಿದೆ ಯಾರು ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ. ಸೊ ಇಷ್ಟೆಲ್ಲ ಹೇಳಿದ್ರೂ ಕೂಡ ಆದರೂ ತುಂಬ ಜನಕ್ಕೆ ಒಂದು ಭಯ. ಈ ಸೈಕಾಲಜಿ ಏನೋ ಒಂದು ಆಗ್ಬಿಡ್ತು ಅಂದ ತಕ್ಷಣ, ಈಗ ಒಂದು 10% ನಮ್ಮದು ದುಡ್ಡು ಲಾಸ್ ಆಯಿತು ಅಂದರೆ ಜನ ಏನು ಅಂದ್ಕೊಳ್ತಾರೆ? ಇದಿಷ್ಟಕ್ಕೆ ಉಳಿಯಲ್ಲ, ಇನ್ನೂ 50% ಹೊಟ್ಟೋಗುತ್ತೆ, 80% ಹೊಟ್ಟೋಗುತ್ತೆ, ನಾನು ಹಾಕಿರೋ ಕ್ಯಾಪಿಟಲ್ ಎಲ್ಲ ಹೊಟ್ಟೋಗುತ್ತೆ ಅಂಥ ಯೋಚನೆ ಮಾಡಿ ಏನು ಮಾಡ್ತೀವಿ ನಾವು? ಇಮ್ಮಿಡಿಯೇಟಾಗಿ ಸೇಲ್ ಮಾಡಿ ರಿಕವರ್ ಮಾಡ್ತೀವಿ. ಲಾಸ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟು ಇಷ್ಟಾದರೂ ವಾಪಸ್ ಬರಲಿ. ನಾನೇನೋ ಒಂದು 10 ಲಕ್ಷ ಆಗಿದ್ದೆ, 2 ಲಕ್ಷ ಲಾಸ್ ಆಗಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 8 ಲಕ್ಷನಾದರೂ ಬರುತ್ತಲ್ಲ ಅಂಥೇಳಿ ನಾವೇನು ಮಾಡ್ತೀವಿ? ಲಾಸ್ ಬುಕ್ ಮಾಡ್ಕೊಳ್ತೀವಿ. ನಾವು ಆ ಲಾಸ್ ಬುಕ್ ಮಾಡ್ಕೋಬಾರ್ದು. ಅದೇ ಥರ ಸುಮ್ಮನೆ ಇದ್ದರೆ ಒಂದು 4-5 ತಿಂಗಳು 6 ತಿಂಗಳು ವಾಪಸ್ ಅದೇ ಮೇಲೆ ಹೋಗುತ್ತೆ. ಹಾಗಾಗಿ ಇದ್ರ ಹಿಂದೆ ಇರೋ ಸೈಕಾಲಜಿ ಏನು, ಯಾಕೆ ಜನ ಈ ಥರ ಯೋಚನೆ ಮಾಡ್ತಾರೆ, ಅದನ್ನು ಕೂಡ ನಾನು ಅನಲೈಸ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಇದನ್ನು ನಾವು ಇನ್ವೆಸ್ಟರ್ ಸೈಕಾಲಜಿ 2 ಮೈಂಡ್ ಸೆಟ್ಸ್ ಅಂತ ಹೇಳ್ತೀವಿ. 2 ಥರ ಮೈಂಡ್ ಸೆಟ್ ನಮಗೆ ಕೆಲಸ ಮಾಡುತ್ತೆ. ಇದು ನ್ಯೂರೋಸೈನ್ಸ್ ಕೂಡ ಹೇಳುತ್ತೆ. ನಮ್ಮಲ್ಲಿ ಒಂದು ಹಾರ್ಮೋನ್ ಇದೆ, ಅದಕ್ಕೆ ನಾವು ಡೋಪಮೈನ್ ಅಂತ ಹೇಳ್ತೀವಿ. ಸೊ ಈ ಡೋಪಮೈನ್ ಅನ್ನೋ ಹಾರ್ಮೋನ್ ಇದೆಯಲ್ಲ, ಇದು ನಮ್ಮನ್ನು ಎಕ್ಸೈಟ್ ಮಾಡುವಂತಹ ಹಾರ್ಮೋನು. ಅದೇ ಇನ್ನೊಂದು ಹಾರ್ಮೋನ್ ಇದೆ ಸೆರೋಟೊನಿನ್ ಅಂತ. ಈ ಸೆರೋಟೊನಿನ್ ಹಾರ್ಮೋನು ನಮ್ಮನ್ನು ಕಾಮ್ ಮಾಡುತ್ತೆ. ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಫಿಯರ್ಫುಲ್ ಸಿಚುವೇಶನ್ ಆದರೆ, ಈಗ ಎಸ್ಪೆಷಲಿ ಈ ಇರಾನ್ ವಾರು ಎಸ್ಕಲೇಷನ್ ಆಯಿತು, ಸ್ಟಾಕ್ ಮಾರ್ಕೆಟ್ ಪ್ರತಿದಿನ 2%, 1% ಬೀಳ್ತಾ ಇದೆ. ಒಂದು ದಿನ ಸುಮ್ಮನೆ ಇದ್ದೆ, 2 ದಿನ ಸುಮ್ಮನೆ ಇದ್ದೆ, 3 ದಿನ ಸುಮ್ಮನೆ ಇದ್ದೆ. ನೋಡ್ತಾ 10% ಬಿದ್ದೋಯ್ತು, 12% ಬಿದ್ದೋಯ್ತು. ಬಿಲ್ಡಪ್ ಸ್ಟಾರ್ಟ್ ಆಗಿಬಿಡುತ್ತೆ, ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಹೀಗೆ ಕಂಟಿನ್ಯೂ ಆದರೆ ಏನು ಮಾಡೋದು? ಇದೆಲ್ಲ ಯಾತಕ್ಕಾಗುತ್ತೆ ಅಂದರೆ, ಇದು ನಾವೇನು ಮಾಡ್ತೀವಿ? ಫಸ್ಟು ಸೆಲ್ ಮಾಡಿಬಿಡೋಣಪ್ಪ ಎಲ್ಲನೂ. ಸೆಲ್ ಎವ್ರಿಥಿಂಗ್. ಸ್ಟಾಕ್ ಮಾಡಿದ್ರೆ ಸ್ಟಾಕ್ ಸೇಲ್ ಮಾಡಿಬಿಡಿ. ಮ್ಯೂಚುವಲ್ ಫಂಡ್ಸ್ ಇದೆಯಾ, ಎಲ್ಲ ಮ್ಯೂಚುವಲ್ ಫಂಡ್ ಸೇಲ್ ಮಾಡಿಬಿಡಿ. SIP ಇದೆಯಾ, ಎಲ್ಲ SIP ಸ್ಟಾಪ್ ಮಾಡಿಬಿಟ್ಟು ದುಡ್ಡು ವಾಪಸ್ ತೊಗೊಂಡ್ಬಿಡಿ. ಇದೆಲ್ಲ ಮಾರ್ಕೆಟ್ ಕ್ರ್ಯಾಶ್ ಅಂತ ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಇನ್ನೂ ಬೀಳುತ್ತೆ ಅಂತಾರೆ, ಹೆದರ್ಸೋರು ತುಂಬ ಜನ ಇದ್ದಾರೆ. ನಾವೇನು ಮಾಡ್ತೀವಿ? ಹೆದರ್ಕೊಂಡು ಲಾಸ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ಕ್ಲೋಸ್ ಮಾಡ್ತೀವಿ. ಇದನ್ನು ಮಾಡೋ ನಮ್ಮ ಏನಿದೆಯಲ್ಲ ಹಾರ್ಮೋನು, ಅದಕ್ಕೆ ನಾವು ಡೋಪಮೈನ್ ಅಂತ ಕರಿತೀವಿ. ನಾವು ಇದನ್ನು ಕಂಟ್ರೋಲ್ ಮಾಡಬೇಕು. ಇನ್ನು ಸ್ವಲ್ಪ ಜನ ಇರ್ತಾರೆ ಯಾರಿಗೆ ಈ ಸ್ಟಾಕ್ ಮಾರ್ಕೆಟ್ ನೋಡಿರ್ತಾರೆ. ನಾವು ಒಂದು 30-40 ವರ್ಷದಿಂದ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ.
ಈ ವಾರ್ ಬಂದಿದೆ, ವಾರ್ ಯಾಕೆ ನಮಗೆ ಕೋವಿಡಲ್ಲೇ ನೋಡಿದ್ವಿ ಸ್ಟಾಕ್ ಮಾರ್ಕೆಟ್ ಯಾವ ಥರ ಬಿತ್ತು ಅಂತ. ವಾರ ಆದರೆ ನಮಗೆ ಗೊತ್ತು ಈ ಥರ ಆಗುತ್ತೆ, ಹೀಗೆ ಆಗುತ್ತೆ ಅಂತ. ಆ ಕೋವಿಡ್ ಆದರೆ ಅಂತಹ ಸಿಚುವೇಶನ್, ಅದು ಲೈಫಲ್ಲಿ ಯಾರೋ ನೋಡಿಲ್ಲದೆ ಇರುವಂತಹ ಸಿಚುವೇಶನ್ನು. ಅಂಥ ಟೈಮಲ್ಲೇ ಎಷ್ಟೊಂದು ಜನ ಹೆದರಿಲ್ಲ. ಏನು ಮಾಡ್ತೀವಿ ನಾವು ಸಾಮಾನ್ಯವಾಗಿ, ಈ ಸಿರೋಟಿನಿನ್ ಯಾರಿಗೆ ವರ್ಕ್ ಆಗುತ್ತೆ ಬ್ರೈನಲ್ಲಿ, ಅವರು ಯಾವಾಗಲೂ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತೀವಿ. ಯಾತಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀವಿ ನಾವು? ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗಿಗಿರ್ಬೋದು, ಅಥವಾ ಮಕ್ಕಳದೊಂದು ಮದುವೆಗೆ, ಮಕ್ಕಳ ಎಜುಕೇಷನ್ಗೆ. ಇನ್ನು ಮಕ್ಕಳು ಚಿಕ್ಕವರು 10 ವರ್ಷ ಆದಮೇಲೆ ಬೇಕು ನಮಗೆ ದುಡ್ಡು. ನಾವಿನ್ನೂ ಈಗಲೇ ಏನು ರಿಟೈರ್ ಆಗಲಿಲ್ಲ, ಇನ್ನೂ 10-12 ವರ್ಷ ಇದೆ ಕೆಲಸ ಮಾಡೋದಕ್ಕೆ. ಅದಾದಮೇಲೆ ದುಡ್ಡು ಬೇಕು. ಆದರೂ ನಾವೇನು ಮಾಡ್ತೀವಿ, ಅಯ್ಯೋ ಇವತ್ತು ಮಾರ್ಕೆಟ್ ಬಿದ್ದೋಗಿದೆ ಅಂತ ನಾವು ಯೋಚನೆ ಮಾಡ್ಬೋದು. ನಮಗೆ ಬೇಕಾಗಿರೋದು ಯಾವಾಗ? ಲಾಂಗ್ ಟರ್ಮಲ್ಲಿ. ಸೊ ಹಾಗಾಗಿ ನಾವು ಈ 4-5 ತಿಂಗಳು ಹಿಂದಿನ ಸ್ಲೈಡಲ್ಲಿ ನಾವು ನೋಡಿದ್ವಿ, ಎಂಥದೇ ವಾರ್ ಸಿಚುವೇಶನ್ ಇದ್ದರೂ ಅನಾಲಿಸಿಸ್ ಏನು ಹೇಳುತ್ತೆ, 4-6 ತಿಂಗಳಲ್ಲಿ ಅದು ರಿಕವರ್ ಆಗುತ್ತೆ. ನಾವು ಈ ಥರ ಲಾಸ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗಿಬಿಟ್ಟು ಎಲ್ಲನೂ ಎಫ್ ಡಿನಲ್ಲಿ ಇಟ್ಕೊಂಬಿಡೋಣ ಅಂತಿಟ್ರೆ, ಆ ಕಳ್ಕೊಂಡಿರೋ 20% ನಿಮಗೆ ಬರೋ 6% ಎಫ್ ಡಿನಲ್ಲಿ ರಿಕವರ್ ಮಾಡೋಕ್ಕೆ ಸಾಧ್ಯನಾ? ಯಾವತ್ತೂ ಅದು ಪರ್ಮನೆಂಟ್ ಲಾಸ್ ಆಗುತ್ತೆ. ಅದರ ಬದಲು ನೀವೇನು ಮಾಡಬೇಕು? ಯು ಶುಡ್ ಸ್ಟೇ ಇನ್ವೆಸ್ಟೆಡ್. ಇಫ್ ಯು ಸ್ಟೇ ಇನ್ವೆಸ್ಟೆಡ್, ಮತ್ತೆ 4-5 ತಿಂಗಳಾದಮೇಲೆ ಈ ಸಿಚುವೇಶನ್ ಚೇಂಜ್ ಆಗುತ್ತೆ, ಮತ್ತೆ ಅದು ಇನ್ಕ್ರೀಸ್ ಆಗುತ್ತೆ, ಸ್ಟಾಕ್ ಪ್ರೈಸಸ್ ಎಲ್ಲ ಮೇಲೆ ಹೋಗುತ್ತೆ. ಆದರೆ ನಮಗೆ ಬೇಕಾಗಿರೋದೇನೋ ಶಾಂತಿಯಿಂದ ನಾವು ಅದನ್ನು ನೋಡೋಕ್ಕೆ ಹೋಗಬಾರ್ದು. ಇಂಥ ಸಿಚುವೇಷನಲ್ಲಿ ನಮ್ಮ ಪೋರ್ಟ್ಫೋಲಿಯೋನೇ ನೋಡಬಾರ್ದು. ಬಹಳಷ್ಟು ಜನ ನಮ್ಮ ಕ್ಲೈಂಟ್ಸ್ಗೆ ಹೇಳ್ತೀನಿ ನಾನು, ನೀವು ನೋಡೋಕ್ಕೆ ಹೋಗ್ಬೇಡಿ. ನೀವು ನೋಡಿ ಮತ್ತೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತೀರಾ, ಅಯ್ಯೋ ಏನಾಗುತ್ತೋ ಅಂತ ಯೋಚನೆ ಮಾಡ್ತೀರಾ. ಯಾವಾಗ ವರ್ಸ್ಟ್ ಸಿಚುವೇಶನ್ ಇದೆ ಆ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ರಿಪೋರ್ಟ್ಸ್ನೇ ತೆಗಿಬೇಡಿ, ಆರಾಮಾಗಿದ್ದುಬಿಡಿ. ಅದು ಒಳ್ಳೆ ಟೈಮ್ ಬಂದಾಗ ಮತ್ತೆ ತೆಗೆದು ನೋಡಿ, ಅಥವಾ ಸರಿಯಾದ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ನ ಹೋಗಿ ಮೀಟ್ ಮಾಡಿ ಮಾತಾಡಿಸಿ, ಅವರು ನಿಮಗೆ ಸರಿಯಾದ ಸಲಹೆಗಳನ್ನು ಕೊಡ್ತಾರೆ. ಅದು ಮುಖ್ಯವಾಗಿ ಮಾಡಬೇಕಾಗಿರೋದು. ಸೊ ಈ ಥರದ್ದು ಒಂದು ಸಮಸ್ಯೆ ಇದ್ದಾಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಈಗ ನೋಡ್ತಾ ಇದ್ದೀವಿ ನಾವು, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ. ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ ಅಂದರೆ ಎಲ್ಲನೂ ಬೀಳುತ್ತೆ ಅಂತ ಅರ್ಥ ಅಲ್ಲ. ಎಲ್ಲೋ ಒಂದು ಕಡೆ ಒಂದು ಗ್ರೀನ್ ಪ್ಯಾಚ್ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಇರುತ್ತೆ. ಎಲ್ಲನೂ ಬಿದ್ದಾಗ ಯಾವುದೋ ಒಂದಷ್ಟು ಸೆಕ್ಟರ್ಸ್ಗಳ ಮೇಲೆ ಹೋಗ್ತಾ ಇರುತ್ತೆ, ಕೆಲವು ಸೆಕ್ಟರ್ಸ್ಗಳು ಬೀಳ್ತಾ ಇರುತ್ತೆ. ಯಾವ ಸೆಕ್ಟರ್ಸ್ ಮೇಲೆ ಹೋಗ್ತಾ ಇದೆ, ಯಾವ ಸೆಕ್ಟರ್ಸ್ ಕೆಳಗಡೆ ಹೋಗ್ತಾ ಇದೆ, ಅದನ್ನು ಕೂಡ ನಾನು ನಿಮಗೆ ಅನಲೈಸ್ ಮಾಡಿ ಹೇಳ್ತೀನಿ. ಬನ್ನಿ ನೋಡೋಣ. ಬಹಳ ಸಿಂಪಲ್ ಆದ ಸೊಲ್ಯೂಷನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನಾನು MKR ವಾರ್ ಪ್ರೂಫ್ ಪ್ರೋಟೋಕಾಲ್ ಅಂತ ಕರಿತೀನಿ ನಾನು. ಅಂದರೆ ಇಂತಹ ಸಮಯದಲ್ಲಿ, ಈ ಒಂದು ಯುದ್ಧದ ಭೀತಿ ಇರುವಂತಹ ಸಮಯದಲ್ಲಿ ತಾವು ಏನು ಮಾಡಬೇಕು, ಯಾವ ಥರ ಡಿಸಿಷನ್ ತೊಗೋಬೇಕು, ದುಡ್ಡು ಇನ್ವೆಸ್ಟ್ ಮಾಡಬೇಕಾ ಅಥವಾ ಸುಮ್ಮನೆ ಇಟ್ಕೊಂಡಿರಬೇಕಾ, ಇದನ್ನು ವಾರ್ ಪ್ರೂಫ್ ಪ್ರೋಟೋಕಾಲ್ ಅಂತ ಕರಿತೀನಿ ನಾವು. ಸೊ ನಾನು ನಿಮಗೆ 5 ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಬೇಕು. ಮೊದಲನೇದಾಗಿ, ನಿಮ್ಮ SIP ಏನಾದರೂ ಮಾಡ್ತಾಯಿದ್ರೆ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಸ್ಟಾಕ್ಸಲ್ಲಿ, ಅದನ್ನು ನಿಲ್ಲಿಸಬೇಡಿ. ನೆವರ್ ಸ್ಟಾಪ್ ಯುವರ್ SIP. ಎರಡನೇದು 40-40-20 ರೂಲ್ ಅಂತ. ಅಂದರೆ ನೀವೇನು ಮಾಡಬೇಕು, ನಿಮ್ಮ ಹತ್ರ ಹಣ ಇದ್ದರೆ ಅದನ್ನು 40% ಅಷ್ಟೇ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು 40% ಏನಿರುತ್ತೆ, ಈಗ 40% ನಿಮ್ಮ ಹತ್ರ ಇರೋದನ್ನು ನೀವು ಇನ್ವೆಸ್ಟ್ ಮಾಡಿ. ಮಿಕ್ಕಿದ್ದು ಏನು 40% ಅಮೌಂಟ್ ಇದೆ, ಆ ಅಮೌಂಟನ್ನು ನೀವು ಇಟ್ಕೊಂಡಿರಿ. ಟ್ಯಾಕ್ಟಿಕಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಯಾವಾಗ ಜಾಸ್ತಿ ಮಾರ್ಕೆಟ್ ಬೀಳುತ್ತೆ ಆವಾಗ ನೀವು ಅದನ್ನು ಪರ್ಚೇಸ್ ಮಾಡ್ತಾ ಹೋಗಬೇಕು, ಸ್ವಲ್ಪನೇ ಅಮೌಂಟ್ ಹಾಕ್ತಾ ಹೋಗಬೇಕು. ಇದನ್ನು ನಾವು ಟ್ಯಾಕ್ಟಿಕಲ್ ಅಂತ ಹೇಳ್ತೀವಿ. ಸೊ ಇದು 40 ಆಯಿತು, ಇದು 40 ಆಯಿತು. ಮತ್ತು ಮಿಕ್ಕಿದ್ದ 20 ಏನಪ್ಪ ಅಂದರೆ, ಇದನ್ನು ನೀವು ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ಇದನ್ನು ನೀವು ಎಮರ್ಜೆನ್ಸಿ ಅಂತ ಇಟ್ಕೊಂಡಿರಬೇಕು. ಸೊ ಯಾವುದೇ ಕಷ್ಟದ ಪರಿಸ್ಥಿತಿನಲ್ಲಿ ನಿಮಗೆ ಈ ದುಡ್ಡನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವೈಲೇಬಲ್ ಇರಬೇಕು. ಇದು ಎರಡನೇ ಪಾಯಿಂಟ್ ಆಯಿತು. ಸೊ ಮತ್ತೇನು ಮಾಡಬೇಕು, ನೀವು ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ದುಡ್ಡಿದ್ರೆ ಗೋಲ್ಡ್ ಪರ್ಚೇಸ್ ಮಾಡಿ. ಗೋಲ್ಡ್ ಅಂದರೆ ಫಿಸಿಕಲ್ ಗೋಲ್ಡ್ ತೊಗೋಬೇಡಿ, ETF-ನಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಇರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ನಾಲ್ಕನೇದು, ನೀವೇನಾದರೂ ಡಾಲರಲ್ಲಿ ಪೇ ಮಾಡ್ತಾಯಿದ್ರೆ, ಅದು ನಿಮ್ಮ ಮಕ್ಕಳ ಎಜುಕೇಷನ್ ಇರಬಹುದು, ಫಾರಿನ್ ಟ್ರಿಪ್ ಇರಬಹುದು, ಇದೆಲ್ಲ ಮಾಡ್ತಾಯಿದ್ರೆ, ಅಥವಾ ಎಲ್ಲಾದರೂ ಬೇರೆ ಕಡೆ ಔಟ್ಸೈಡ್ ಇಂಡಿಯಾ ಇನ್ವೆಸ್ಟ್ ಮಾಡ್ತಾಯಿದ್ರೆ, ನೀವು ಅದನ್ನು ಕರೆನ್ಸಿ ಹೆಡ್ಜಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಹೆಡ್ಜ್ ಯುವರ್ ಡಾಲರ್ ರಿಸ್ಕ್. ಸೊ ಇದು ಯಾವ ಥರ ಮಾಡೋದು ಅನ್ನೋದಕ್ಕೆ ಅದಕ್ಕೆ ಆದಂತಹ ಬೇರೆ ಪ್ರೋಸೆಸ್ ಇದೆ. ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಮಾಡಿದಾಗ ನೀವು ಅದನ್ನು ನೋಡಿ. ಅದಕ್ಕೆ ಮುಂಚೆ ಏನಾದರೂ ತಮಗೆ ಬೇಕು ಅಂದರೆ ನಾನೊಂದು ಅಡ್ವೈಸರ್ಸ್ ನಂಬರ್ ಕೊಡ್ತೀನಿ, ಅವರು ನಿಮಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತಾರೆ, ಯಾವ ಥರ ಕರೆನ್ಸಿ ಹೆಡ್ಜ್ ಮಾಡಬಹುದು ಅಂತ. ಅದೇ ತರಹ ಮುಖ್ಯವಾಗಿ ನಾನು ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ನೀವು ಯಾವುದೇ ಸಮಯದಲ್ಲಿ ನೀವು ಬರೀ ಕನ್ಸ್ಯೂಮರ್ ಆಗಿರಬಹುದು, ನೀವು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದಕ್ಕೆ ನೀವು ದುಡ್ಡು ಕೊಡ್ತೀರಾ, ಆ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ಸಲ್ಲಿ ಇದ್ದರೆ, ಆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ, ಆ ಕಂಪನಿಗಳ ಶೇರ್ಸ್ಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಬೇಕು.
ಸೊ ಇದು ತುಂಬ ಮುಖ್ಯ. ಬರೀ ನಾನು ಖರ್ಚು ಮಾಡಬಾರ್ದು, ಖರ್ಚು ಮಾಡುವಂತಹ ಕಂಪನಿ ಪ್ರಾಫಿಟ್ ಮಾಡಿದ್ರೆ ಆ ಪ್ರಾಫಿಟಲ್ಲಿ ನನಗೂ ಡಿವಿಡೆಂಡ್ಸ್ ಬರಬೇಕು. ಆ ಶೇರ್ ಪ್ರೈಸ್ ಇನ್ಕ್ರೀಸ್ ಆದರೆ ನನ್ನ ದುಡ್ಡು ಇನ್ಕ್ರೀಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ಬುಲೆಟ್ಸ್ ತೊಗೊಳ್ತೀರಿ, ಬುಲೆಟ್ ತೊಗೊಂಡ್ರೆ 1.5 ಲಕ್ಷ ಕೊಡ್ತೀರಿ. ಅದೇ ಥರ ಆ ಬುಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿನ ಕೂಡ ತೊಗೋಬೇಕು. ಆ ಕಂಪನಿ ಶೇರ್ಸ್ ಚೆನ್ನಾಗಿದ್ದರೆ ಅದನ್ನು ಕೂಡ ತೊಗೋಬೇಕು. ಸೊ ಇದು ನೀವು ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಆ್ಯಕ್ಷನ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಇದಾದರೆ ಸರ್ ನೀವೇನೋ ಜನರಲ್ಲಾಗಿ ಹೇಳಿಬಿಟ್ರಿ, ಯಾವ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದರಲ್ಲಿ ಮಾಡಬಾರ್ದು ಅದು ಕೇಳ್ತಾ ಇದ್ದೀರಲ್ವ, ಅದನ್ನು ಕೂಡ ನಾನು ಹೇಳ್ತೀನಿ. ಮುಂದಿನ ಸ್ಲೈಡಲ್ಲಿ ಬನ್ನಿ. ಯಾವ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ಇವಾಗ ಇರೋ ಸಿಚುವೇಷನ್ನಲ್ಲಿ ನಾವು ಅನಲೈಸ್ ಮಾಡಿರೋ ಪ್ರಕಾರ ಬೆನಿಫಿಷರಿ ಯಾವ ಸೆಕ್ಟರ್ಸಲ್ಲಿ ಹೆಚ್ಚು ನಾವು ಆ ಶೇರ್ ಪ್ರೈಸಸ್ ಜಾಸ್ತಿ ಆಗುತ್ತೆ, ಇದು ಯಾವುದು ಅನುಕೂಲವಾಗಿದೆ ಅಂದರೆ ಮುಖ್ಯವಾಗಿ ನೋಡಿದ್ರೆ ನಾವು ಡಿಫೆನ್ಸ್ ಸೆಕ್ಟರ್. ಯಾಕೆಂದರೆ ವಾರ್ ನಡೀತಾ ಇರೋದ್ರಿಂದ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗಳು ಸಾಮಾನ್ಯವಾಗಿ ಹೆಚ್ಚು ಶೇರ್ ಪ್ರೈಸ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಗೋಲ್ಡ್, ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಲ್ರೆಡಿ ಆಗಿದೆ ಇದೇ ಒಂದು ಕಾರಣಕ್ಕೋಸ್ಕರ. ಮತ್ತು ಎಲ್ಲಿವರೆಗೆ ಅನ್ಸರ್ಟನಿಟಿ ಇರುತ್ತೆ ಅಲ್ಲಿವರೆಗೆ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಲ್ಲದೆ IT ಎಕ್ಸ್ಪೋರ್ಟ್ ಕಂಪನೀಸ್, ಈಗ IT ಕಂಪನೀಸ್ ಇರಬಹುದು, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇರ್ಬೋದು, ಯಾವ ಕಂಪನಿನಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ಸ್ ಇದೆ. ಯಾಕೆಂದರೆ ನಮಗೆ ಡಾಲರ್ ಪ್ರೈಸ್ ರೂಪಿ ಜಾಸ್ತಿ ಆದರೆ ನಮಗೆ ಪ್ರಾಬ್ಲಮ್, ಯಾಕೆಂದರೆ ನಾವು ಅದನ್ನು ಖರ್ಚು ಮಾಡ್ತಾ ಇದ್ದೀವಿ. ಆದರೆ IT ಕಂಪ್ನೀಸ್ಗಳೇನು ಮಾಡುತ್ತೆ, ಬಿಲ್ಲಿಂಗ್ ಅವ್ರಿಗೆ ಡಾಲರಲ್ಲಿ ಬರುತ್ತೆ. 83 ರೂಪಾಯಿ ಪರ್ ಡಾಲರ್ ಬರೋ ಕಡೆಗೆ ಅವ್ರಿಗೆ 92 ರೂಪಾಯಿ ಬಂದರೆ ಅವರ ಬ್ಯಾಲೆನ್ಸ್ ಶೀಟ್ಸ್, ಅವ್ರ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ. ಆ ಕಂಪನೀಸ್ಗಳ ಪ್ರಾಫಿಟ್ಸ್ ಜಾಸ್ತಿ ಆಯಿತು ಅಂದರೆ ನೀವು ಆ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಎಕ್ಸ್ಪೋರ್ಟ್ ಫೇಸಿಂಗ್ ಕಂಪನೀಸ್, ಅಂತಹ ಕಂಪನೀಸ್ಗಳು, ಫಾರ್ಮಾಗಳಿರ್ಬೋದು, ಫಾರ್ಮಾಸ್ಯೂಟಿಕಲ್ ಕಂಪನೀಸು, IT ಕಂಪನೀಸು, ಇದು ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಂತ ಇದು ನೀವು ಹೇಳಿದ ತಕ್ಷಣ ಹೋಗಿ ಹಾಕುವಂಥದ್ದಲ್ಲ. ಇದಕ್ಕೆ ಅನಲೈಸ್ ಮಾಡಬೇಕು. ಸರಿಯಾದ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸಿಂದ ನಿಮ್ಮ ರಿಕ್ವೈರ್ಮೆಂಟ್ಸನ್ನು ಚೆಕ್ ಮಾಡಿಕೊಂಡು ನಿಮ್ಮ ರಿಸ್ಕ್ ಮತ್ತು ರಿವಾರ್ಡ್ ಏನಿದೆ, ನಿಮಗೆ ಎಷ್ಟು ಕೆಪಾಸಿಟಿ ಇದೆ ರಿಸ್ಕ್ ತೊಗೊಳೋದಕ್ಕೆ ಅಂತ ನೋಡಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಇನ್ನೊಂದು ಆಯಿಲ್ ಆ್ಯಂಡ್ ಗ್ಯಾಸ್. ನೀವು ಸಾಮಾನ್ಯವಾಗಿ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಿಯನ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಅದು ಸ್ವಲ್ಪ ರಿಸ್ಕಿನೇ ಇರುತ್ತೆ. ಯಾಕೆಂದರೆ ಇಂಡಿಯನ್ ಆಯಿಲ್ ಕಂಪ್ನೀಸ್ಗೆ ಸಬ್ಸಿಡಿ ಅಂತ ಕೊಡಬೇಕಾಗುತ್ತೆ. ಹಾಗಾಗಿ ಆ ಇಂಡಿಯನ್ ಆಯಿಲ್ ಕಂಪನೀಸ್ ಯು ಹ್ಯಾವ್ ಟು ಬಿ ಕಾಷಿಯಸ್. ಮಾಡಬೇಡಿ ಅಂತ ಹೇಳ್ತಿಲ್ಲ, ಯು ಹ್ಯಾವ್ ಟು ಬಿ ಕಾಷಿಯಸ್. ಅದೇ US ಕಂಪನೀಸ್, US ಫೇಸಿಂಗ್ ಏನು ಆಯಿಲ್ ಕಂಪನೀಸ್ ಇದೆ ಅಲ್ಲಿ ನೀವು ಖಂಡಿತ ಇನ್ವೆಸ್ಟ್ ಮಾಡಬಹುದು. ಬಟ್ US ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ ಸರ್ ಅಂತೀರಾ, ಅದಕ್ಕೆ ಕೂಡ ನಾನು ಆ ಅಡ್ವೈಸರಿ ಕಂಪನಿಯ ಒಂದು ಏನು ನಂಬರ್ ಇದೆ ಅದನ್ನು ಕೊಡ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ US ಸ್ಟಾಕ್ಸಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನು ಕೂಡ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದು ಅನ್ನೋದಾದರೆ, ಒಂದು ಈ ಎಲ್ಲ ಸೆಕ್ಟರ್ಸ್ಗಳು, ಏವಿಯೇಷನ್ ಕಂಪ್ನೀಸ್ ಇರ್ಬೋದು, ನಮಗೆ ಗೊತ್ತು, ಆಲ್ ಫ್ಲೈಟ್ ಕಂಪನೀಸು, ಅದರದ್ದು ಅಸೆಸರೀಸ್ ಮಾಡೋಂತಹ ಎಲ್ಲ ಕಂಪನೀಸ್ಗಳು. ಯಾಕೆಂದರೆ ಇವಾಗ ಈ ಥರದ ಒಂದು ವಾರ್ ಸಿಚುವೇಷನ್ನಲ್ಲಿ ಈ ಪೇಂಟ್ಸ್ ಕಂಪ್ನೀಸ್, ಯಾಕೆಂದರೆ ಇದು ಆಯಿಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಮತ್ತು ಆಟೋ ಕಂಪನೀಸ್, ಯಾಕೆಂದರೆ ಆಲ್ ಆಟೋಮೊಬೈಲ್, ಕಾರ್, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೆ ಕಾರ್ ತಗೊಳ್ಳೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಅದೇ ತರಹ FMCG. ಸೊ ಈ ಎಲ್ಲ ಸೆಕ್ಟರ್ಸ್ಗಳಲ್ಲಿ ನೀವು ಈಗಲೇ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಸಿಚುವೇಶನ್ ಇಂಪ್ರೂವ್ ಮಾಡಿದ ಮೇಲೆ ಅನಲೈಸ್ ಮಾಡಿ ಸರಿಯಾದ ಅಡ್ವೈಸ್ ಪಡ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು. ಇದಿಷ್ಟು ನೀವು ಮಾಡಬೇಕಾಗಿರುವಂತಹ ಆ್ಯಕ್ಷನ್ ಪಾಯಿಂಟ್ಸ್. ಸೊ ಇಷ್ಟೆಲ್ಲ ನಾವು ಹೇಳಿದ್ವಿ. ಒಂದು ಚೆಕ್ ಲಿಸ್ಟ್ ಆಗಿ ನಾನು ಇದನ್ನು ಹೇಳೋದಾದರೆ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು, ಚೆಕ್ ಮಾಡಿ ನಿಮ್ಮದು SIP ರನ್ನಿಂಗ್ ಆಗ್ತಾ ಇದೆಯಾ. ಸೊ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ನೀವು SIPನ ಸ್ಟಾಪ್ ಮಾಡಬಾರ್ದು, SIP ಕಂಟಿನ್ಯೂ ಮಾಡಬೇಕು. ನಿಮ್ಮ ಎಮರ್ಜೆನ್ಸಿ ಫಂಡ್ಸ್ ಎಷ್ಟು ಬೇಕು ಅಮೌಂಟು ಅದನ್ನು ತೆಗೆದಿಟ್ಟಿದ್ದೀರಾ ಇಲ್ವಾ ಅದನ್ನು ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನೇನು ಖರ್ಚು ಮಾಡ್ತಿದ್ದೀರಾ ಆ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದೇ ಜೊತೆ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದು ವರ್ಕ್ ಆಗ್ತಿದೆಯಾ ಇಲ್ವೋ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಂಥದ್ದು. ಅದರ ಮೇಲೆ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿ. ನೀವು ಸರಿಯಾದ ಇವತ್ತಿನ ಸಿಚುವೇಷನ್ಗೆ ಸರಿಯಾದಂತಹ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ತೊಗೊಳ್ತಿದ್ದೀರಾ ಇಲ್ವಾ ಅನ್ನೋದಕ್ಕೆ ಈ ಒಂದು ಚೆಕ್ ಲಿಸ್ಟ್. ಕೊನೆಯದಾಗಿ ಒಂದು ವಿಷಯ ಹೇಳಬೇಕು ನಿಮಗೆ. ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ವಾರ್ಸ್ ಇದೆಯಲ್ಲ ಇದೆಲ್ಲ ಟೆಂಪ್ರರಿ. ಇದು ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾರ್ಯಾರ್ದು ಅವರವರ ಉದ್ದೇಶಗಳಿಗೆ, ಅವರವ್ರದ ರಿಕ್ವೈರ್ಮೆಂಟ್ಸ್ಗೆ ಪ್ರಪಂಚದಲ್ಲಿ ಬೇಕಾದಷ್ಟು ಕೆಲಸಗಳಾಗ್ತಾ ಇರುತ್ತೆ, ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದೆಲ್ಲ ಟೆಂಪ್ರರಿ. ಆದರೆ ವೆಲ್ತ್ ಕ್ರಿಯೇಷನ್ ಇದೆಯಲ್ಲ ಇದು ಪರ್ಮನೆಂಟು. ಯಾಕೆಂದರೆ ನಾವು ಕಷ್ಟಪಟ್ಟು ಏನು ಸಂಪಾದನೆ ಮಾಡ್ತೀವಿ ಆ ದುಡ್ಡು ಹಾಳಾಗಬಾರ್ದು, ಅದು ವೆಲ್ತ್ ಕ್ರಿಯೇಷನ್ ಆಗಬೇಕು. ನಮಗೆ ವಯಸ್ಸಾದಾಗ ಅದು ಒಂದು ದೊಡ್ಡ ಗಂಟಾಗಿ ನಮ್ಮ ಜೀವನಕ್ಕೆ ಬೇಕಾದಂತಹ ದುಡ್ಡು ಆ ಗಂಟಿಂದ ಬರಬೇಕು. ಹಾಗಾಗಿ
ಪ್ರಶ್ನೆ ಏನಪ್ಪ ಇವತ್ತು ಅಂತಂದರೆ, ವಿಲ್ ದ ಮಾರ್ಕೆಟ್ಸ್ ರಿಕವರ್? ಮಾರ್ಕೆಟ್ಸ್ ಕ್ರ್ಯಾಶ್ ಆಗಿಬಿಟ್ಟಿದೆ, ರಿಕವರ್ ಆಗುತ್ತಾ ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆಂದರೆ ಅದು ಆಗೇ ಆಗುತ್ತೆ. ನಾವು ನೋಡಿದ್ದೀವಿ ಸ್ಟ್ಯಾಟಿಸ್ಟಿಕ್ಸು. ಬಟ್ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ವಿಲ್ ಯು ಸ್ಟೇ ಇನ್ವೆಸ್ಟೆಡ್? ಈ ಒಂದು ಸಿಚುವೇಷನಲ್ಲಿ ಹೆದರ್ಕೊಂಡು ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕ್ಲೋಸ್ ಮಾಡಿ ಲಾಸ್ ಮಾಡ್ಕೊಳ್ತೀರಾ, ಅಥವಾ ಇಷ್ಟೆಲ್ಲ ವಿಡಿಯೋ ನೋಡಿದ ಮೇಲೆ ನೀವು ಅದನ್ನು ಯಾವುದನ್ನು ಮಾಡದೆ ಶಾಂತಿಯಿಂದ ಇದ್ದು ಸುಮ್ಮನೆ ವಾಚ್ ಮಾಡಿ 4-5 ತಿಂಗಳಾದ ಮೇಲೆ ಮತ್ತೆ ಮಾರ್ಕೆಟ್ಸ್ ರೈಸ್ ಆಗೋದನ್ನು ನೋಡ್ತೀರಾ? ಅದರ ಜೊತೆಗೆ ಬುದ್ಧಿವಂತರಾಗಿ ಈ ಮಾರ್ಕೆಟ್ಸ್ ನಿಮ್ಗೊಂದು ಆಪರ್ಚುನಿಟಿ ಕೊಡುತ್ತೆ. ಇಷ್ಟು ಲೋ ಲೆವೆಲ್ ಸಿಕ್ಕಿದಾಗ ಇನ್ನೂ ನಿಮ್ಮ ಹತ್ರ ಏನೇನು ಅಡಿಷ್ನಲ್ ಸೇವಿಂಗ್ಸ್ ಇದೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಒಂದು 6-8 ತಿಂಗಳಲ್ಲಿ ಮಾರ್ಕೆಟ್ಸ್ ರಿಕವರ್ ಆದಾಗ ಒಂದು 10-15% ಬರುವಂತಹ ಆಪರ್ಚುನಿಟಿ ಇದೆಯಲ್ಲ ರಿಟರ್ನ್ಸು, ಅದನ್ನು ನೀವು ಎನ್ಕ್ಯಾಶ್ ಮಾಡ್ತೀರಿ.